ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಅಲ್ಲಿಂದ ಬಂದು ನೀವೇನು ಮಾತಾಡಲಿಲ್ಲ ಅಂತ ಬೈಯೋರು ನೀವೇ, ಹೇಳೋರು ನೀವೇ. ಎಲ್ಲ ಮಾಧ್ಯಮ ಸ್ನೇಹಿತರೆ, ನಾನು ಉಪಮುಖ್ಯಮಂತ್ರಿಗಳು ಸತೀಶ್ ಜಾರಕಿಹೊಳಿಯವರು, ಈಶ್ವರ್ ಖಂಡ್ರೆ ಅವರು, ಎಂ ಬಿ ಪಾಟೀಲ್ರವರು, ನಮ್ಮ ಖಾದರ್ ಅವರು, ನಾವೆಲ್ಲ ಸರ್ಕಾರದ ಪರವಾಗಿ ಬಂದು ಮೊನ್ನೆ 3 ದಿನದಲ್ಲಿ ಸತೀಶ್ ಜಾರಕಿಹೊಳಿ ಅವರು, ಬನ್ನಿ ಇಲ್ಲಿ ಬನ್ನಿ ಸತೀಶ್, ಇಲ್ಲ ಇಲ್ಲಿ ಬನ್ನಿ, ಇಲ್ಲಿ ಕಡೆ ಬನ್ನಿ. ಸತೀಶ್ ಜಾರಕಿಹೊಳಿ ಅವರು ಇವತ್ತು ಸಭೆಯನ್ನು ನಡೆಸಿದ್ದೇವೆ. ಎಲ್ಲ ಶಾಸಕರನ್ನು, ಈ ಪುತ್ತೂರು ಕರ್ನಾಟಕದ ಎಲ್ಲ ಶಾಸಕರನ್ನ, ಜನಪ್ರತಿನಿಧಿಗಳನ್ನು, ಸಂಸತ್ ಸದಸ್ಯರನ್ನ ಕೂಡ ಆಹ್ವಾನಿಸಿದ್ದು. ಎಲ್ಲ ಪಾರ್ಟಿಯವರು ಕೂಡ ಎಲ್ಲ ಭಾಳ ಗೌರವದಿಂದ ಬಂದಿದ್ದರು. ಮೊನ್ನೆ ನಾನು ಗುಲ್ಬರ್ಗಾದಲ್ಲಿ ಆ ಗುಲ್ಬರ್ಗಾ ವಿಭಾಗದ, ಕಲಬುರಗಿ ವಿಭಾಗದ ಸಭೆಯನ್ನು ನಡೆಸಿದೆ. ಬಸವಣ್ಣನ ನಾಡು ಅವರ ಅನುಭವ ಮಂಟಪದಿಂದ ಅಲ್ಲಿ ಪರಿಶೀಲನೆ ಮಾಡಿ, ಅಲ್ಲೋಗಿ ಒಂದು ಸಭೆ ಮಾಡಿ, ಅಲ್ಲಿರುವಂಥ ಎಲ್ಲ ಶರಣರ ಭೇಟಿ ಮಾಡಿ ಅವರ ಮಾರ್ಗದರ್ಶನ ಕೂಡ ಪಡೆದು ಆ ಬಸವ ಕಲ್ಯಾಣದಲ್ಲಿರುವಂಥ ಎಲ್ಲ ವರ್ಗದ ಜನ ಅವರ ಪುತ್ಥಳಿಗೆ ಗೌರವವನ್ನು ಕೊಟ್ಟು ಆ ಸಮಾಜಗಳನ್ನು ಭೇಟಿ ಮಾಡಿ, ನಮ್ಮ ಕಾಂಗ್ರೆಸ್ ಪಕ್ಷದ ಸಭೆ ಕೂಡ ರಾತ್ರಿ 9 ಗಂಟೆಗೆ 10:30ವರೆಗೂ ನಡೆಸಿ, ಅದಾದಮೇಲೆ ಬೆಳಗ್ಗೆ ಗುಲ್ಬರ್ಗಾ ಕಾರ್ಯಕ್ರಮವನ್ನು, ಸಭೆಯನ್ನು ನಡೆಸಿದ್ದೇನೆ. ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದ್ದೇವೆ. ನಿಮ್ಮಲ್ಲಿ ಕೆಲವು ಭಾಗದಲ್ಲಿ ಮಾತ್ರ ಈ ಕಿತ್ತೂರು ಕರ್ನಾಟಕದಲ್ಲಿ ಸ್ವಲ್ಪ ಮಳೆ ಬರ್ತಾ ಇದೆ. ಅದು ಫುಲ್ ಮಳೆ ಅಂತ ನಾನು ಹೇಳಲಿಕ್ಕೆ ತಯಾರಿಲ್ಲ, ಇನ್ನು ಅದಕ್ಕೆ ಟೈಮ್ ಇದೆ. ಆದರೆ ಪ್ರಧಾನಮಂತ್ರಿಗಳು ಕೂಡ ನಮಗೆಲ್ಲ ದೊಡ್ಡ ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದಾರೆ. ನಮಗೂ ಕೂಡ ನಮ್ಮ ವರದಿಗಳಲ್ಲಿ ಇನ್ನು ಕೆರೆಗಳಿಗೆ ನೀರು ಹೋದ ಸತಿ ಏನು ಬಂದಿತ್ತು, ಆ ವರ್ಷದ ಮಳೆ ವಾಡಿಕೆ ಮಳೆಯಂತೆ ಮಳೆ ಬಂದಿಲ್ಲ. ಕೆಲವು ಕಡೆ 10% ಬಂದಿದೆ, ಕೆಲವು ಕಡೆ 20%, ಕೆಲವು ಕಡೆ 30% ಇಲ್ಲಿಗೆ ನಿಂತಿದೆ. ಎಲ್ಲೂ ಸಮಪಾಲು ನೀರು ಬಂದಿಲ್ಲ. ತಮಗೆಲ್ಲ ಗೊತ್ತಿದೆ, ತುಂಗಭದ್ರಾದಲ್ಲಿ ಭಾಳ ಭೀಕರವಾದಂಥ ಒಂದು ಸಮಸ್ಯೆನ ನಾವೆಲ್ಲ ನೋಡ್ತಾ ಇದ್ದೆವು. ಹೋದ ವರ್ಷ ಗೇಟು 19ನೇ ಗೇಟ್ ಒಡೆದೋಗಿತ್ತು. ನಾನೇ ಅದಕ್ಕೆ ನೀರಾವರಿ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಭೇಟಿ ಕೊಟ್ಟಿದ್ದೆ. ತಕ್ಷಣ ಹೋಗಿ ಎಲ್ಲ ಗೇಟ್ಗಳನ್ನು ಬದಲಾಯಿಸಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ಇದಲ್ಲದೆ ರಾಜ್ಯದ ಎಲ್ಲ ನೀರಾವರಿ ಗೇಟ್ಗಳನ್ನು 50 ವರ್ಷ ಯಾವುದಾದ್ರು ತುಂಬಿದೆ ಅದನ್ನೆಲ್ಲ ಟೆಕ್ನಿಕಲ್ ಆಗಿ ನಾವು ಸ್ಟಡಿ ಮಾಡ್ತಾ ಇದ್ದೇವೆ. ಎಲ್ಲೆಲ್ಲಿ ವರದಿ ಬರ್ತದೋ ಅದನ್ನೆಲ್ಲ ನಾವು ಬದಲಾವಣೆ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೇವೆ. ಸೊ ಈಗಾಗಲೇ 33 ಗೇಟ್ ಕೂಡ ಮಾಡಿದೋ. ನಮ್ಮ ಸರ್ಕಾರದ ಮೊದಲನೇ ಕರ್ತವ್ಯ ರೈತರನ್ನ ಬದುಕಿಸ್ಬೇಕು. ಆ ತುಂಗಭದ್ರಾ ಸಮಸ್ಯೆ ಭಾಳ ದಿನದಿಂದ ನಿಂತಿದೆ. 31 TMC ನೀರು ಹೂಳು ಒಳಗಡೆ ತುಂಬಿದೆ. ಅದನ್ನು ಗೌರವಾನ್ವಿತ ಮುಖ್ಯಮಂತ್ರಿಗಳು ಆಂಧ್ರ ಪ್ರದೇಶ